ಬಾಯ್ ಮಾಡಿಸ್ಲಿ. ಸ್ನೂಫಿಗೀಗ 6 ವರ್ಷ. ಅವಳನ್ನ ಒಂದು ದಿನ ಕೂಡ ಮನೆಯಿಂದ ಹೊರಗಡೆ ಬಿಟ್ಟಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಪೆಟ್ ಕೇರ್ ಸೆಂಟರ್ ಅಲ್ಲಿ 2 ದಿನ ಅವಳನ್ನ ಬಿಡಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ತುಂಬಾ ಓಪನ್ ಸ್ಪೇಸ್ ಇದೆ, ಪೂಲ್ ಎಲ್ಲ ಇದೆ, ಡಾಗ್ ವಾಶಿಂಗ್ ಪೂಲ್ ಇದೆ, ವೆರಿ ಹ್ಯೂಜ್ ಏರಿಯಾ. ಅವಳ ಬೆಲ್ಟ್ ಕೆಳಗಡೆ ಇದೆ ಅಲ್ಲ, ಇಲ್ಲೇ ಇರು ಎಲ್ಲಿ ಹೋಗ್ತೀಯಾ? ಅಷ್ಟು ಹೋದ್ರೆ ಅಷ್ಟು ಇಲ್ಲೇ ಹೋಗ್ಬಿಟ್ಟು ಇಬ್ರು. ಏನು ಆಲ್ರೆಡಿ ರೆಡಿ. ಸ್ನೂಫಿಗೆ ಬಾಯ್ ಮಾಡಿಸ್ನೆ. ಬಾಯ್. ಹುಷಾರಪ್ಪ, ನಿಧಾನಕ್ಕೆ ಹೋಗಿ. ನಡಿ ಒಳಗಡೆ ಹೋಗೋಣ. ನಡಿ 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 ನಡಿ. ಈ ಟ್ರಾವೆಲಿಂಗ್ ಟೈಮಲ್ಲಿ ಬೇಕಂತ ನೆಸೆಸರಿ ಥಿಂಗ್ಸ್ ಇದು. ಏನಂದರೆ ವಾಟರ್ ಬಾಟಲ್ಸ್. 1 or 2 days ಅಂತಂದರೆ ನಮಗೊಂದು 7-8 ಬಾಟಲ್ ನೀರು ಬೇಕಾಗುತ್ತೆ. ಹಾಗಾಗಿ ಇಷ್ಟು ನೀರಿದೆ, ಬೇಕಂದರೆ ಹೊರಗಡೆ ತಗೊಳ್ಳೋಣ ಅಂತ ಹೇಳಿ. ಇದೆಲ್ಲ ಹೋಮ್ ಮೇಡ್ ಸ್ನ್ಯಾಕ್ಸ್. 1-2-3 ರೀತಿ ಹೋಮ್ ಮೇಡ್ ಸ್ನ್ಯಾಕ್ಸ್ ತೊಗೊಂಡಿದ್ದೀನಿ. ಹಾಗೆ ವಾಟರ್ ಬಾಟಲು, ಹಾಗೆ ಪ್ಲೇಟ್ ಮತ್ತು ಬೌಲ್. ಲಾಸ್ಟ್ ಟೈಮ್ ನನಗೆ ಕಾಲು ತುಂಬ ಊತ ಬಂದುಬಿಟ್ಟಿತ್ತು ಇನ್ನು ಊಟಿಗೆ ಹೋಗಿದ್ದಾಗ. ಅದಕ್ಕೋಸ್ಕರ ಈ ಸರ್ತಿ ಟ್ರಾವೆಲಿಂಗ್ ಟೈಮಲ್ಲಿ ಕಂಫರ್ಟಬಲ್ ಆಗಿರಲಿ ಅಂತ 2 ಪೇರ್ ಸ್ಲಿಪ್ಪರ್ಸ್ ಆರ್ಡರ್ ಮಾಡಿದ್ದೆ. ನಿನ್ನೆ ಮಿಂತ್ರಾದಲ್ಲಿ ಆರ್ಡರ್ ಮಾಡಿದೆ, ಇವತ್ತು ಬಂದಿದೆ. 2 ಕೂಡ ಅದು ಎಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ ಡೈಲಿ ಹಾಕೊಳ್ಳೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಬೆಲ್ಟ್ ಇರೋದು ನಾನು ತೊಗೊಂಡಿದ್ದ ಕಾರಣ ಏನಂದರೆ ನನಗೆ ತುಂಬ ಹೊತ್ತು ಟ್ರಾವೆಲಿಂಗ್ ಟೈಮಲ್ಲಿ ಸ್ವೆಲ್ಲಿಂಗ್ ಬರುತ್ತೆ. ಸೊ ಕಂಫರ್ಟಬಲ್ ಆಗಿದ್ದು, ಸಾಫ್ಟ್ ಇದೆ. ನಮಗೆ ನೋಡೋಕ್ಕೆ ಅದು ಸ್ವಲ್ಪ ದಪ್ಪ ಕಾಣಿಸುತ್ತೆ, ಸಾಫ್ಟಾಗಿದೆ ಮತ್ತು ಸ್ಲಿಪ್ಪರಿ ಇಲ್ಲ. ಹಾಗಾಗಿ ಈ ಥರದ್ದು ಹೊರಗಡೆ ಎಲ್ಲರೂ ಹಾಕ್ಕೊಂಡು ಹೋಗಿ ಚೆನ್ನಾಗಿದೆ. ಇನ್ನೊಂದು ಇದು ಇಂಡೋರ್ ಕೂಡ ಹಾಕ್ಕೋಬೋದು, ಔಟ್ಡೋರ್ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ. ನನಗೆ ಈ ಸ್ಲಿಪ್ಪರ್ಸ್ ತುಂಬ 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 ಇಷ್ಟ ಆಯಿತು. ಕಂಫರ್ಟಬಲ್ ಆಗಿದೆ, ಲೈಟ್ ವೆಯ್ಟ್ ಇದೆ, ಜೂಟಿಂದ ಮಾಡೋದು ಅಂತ ಅನಿಸುತ್ತೆ. ತುಂಬ ರೇಟಿಂಗ್ಸ್ ಇದೆ ಅಂತ ಸ್ಲಿಪ್ಪರ್ಸ್ ಇದು. ಇದೆರಡು ನಾನು ಮಿಂತ್ರಾಯಿಂದ ತರಿಸಿದ್ದೆ. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 3:50 ಸಮಯ. ನಾನು 3:15 ಎದ್ದು ತಲೆ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ. ಪ್ಯಾಕಿಂಗ್ ಕೂಡ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವಿವತ್ತು ಹೋಗ್ತಿರೋದು ಒಂದು ತುಂಬ ಮನಸ್ಸಿಗೆ ಶಾಂತಿ ಕೊಡುವಂಥ ಜಾಗಕ್ಕೆ. ಎಲ್ಲಿ ಹೋಗ್ತಾ ಇದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇನ್ನೊಂದು ಫ್ಯಾಮಿಲಿ ಪೂರ್ತಿ ಒಟ್ಟಿಗೆ ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ಹೇಳ್ತಾ ಇದ್ರಲ್ಲ, ಅಂಕಲ್ನ ಯಾಕೆ ಕರ್ಕೊಂಡು ಬಂದಿಲ್ಲ ಅಂತ. ನಾವು ಕರ್ಕೊಂಡು ಹೋಗೋದಲ್ಲ, ಅದು ದೇವರೇ ಕರ್ಸ್ಕೋತಾರೆ. ಹಂಗಾಗಿ ನಾವು ಹೋಗ್ತಿರೋಂಥ ಒಂದು ಪುಣ್ಯ ಸ್ಥಳಕ್ಕೆ ನಿಮ್ಮನ್ನು ಕೂಡ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಬನ್ನಿ ಹೊರಡೋಣ. ಹೈ ಡಿಯರ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಸೊ ಇವತ್ತು ನಾವು ಹೊರಟಿದ್ದೀವಿ. ಹಾಯ್ ಅಶ್ವಿತಾ, ಗುಡ್ ಮಾರ್ನಿಂಗ್. ಬನ್ನಿ ಸರ್. ನೀವು ಹೇಳಿದೇನೋ 4 ಗಂಟೆಗೆ ರೆಡಿ ಆಗಿರ್ತೀನಿ ಅಂತ ಫಸ್ಟ್ ಹೇಳಿದ್ದು. ಆಲ್ ಗುಡ್ ಮಾರ್ನಿಂಗ್ ಹೇಳಲ್ಲ. 4 ಗಂಟೆಗೆ ಅಷ್ಟು ನಾನು ರೆಡಿ ಇರ್ತೀನಿ. ನೀವೆಲ್ಲ ಏನು ಮಾಡ್ತೀರ? ನಾನು 4 ಗಂಟೆಗೆ ರೆಡಿ ಇರ್ತೀನಿ ಅಂತ ಹೇಳಿದ್ದು. ಈಗ ನಾವೆಲ್ಲ ರೆಡಿ ಇದ್ದೀವಿ, ಅವನೇ ಲೇಟ್ ಆಗಿದ್ದು. ಹಾಂ, ಯಾವಾಗಲೂ ಅವಾಗ 4:05 ಆಯಿತು. ಆ್ಯಕ್ಚುಲಿ 4 ಗಂಟೆಗೆ ಹೊರಡ್ಬೇಕಾಗಿತ್ತು, ಇವತ್ತು ಲೇಟ್ ಆಯಿತು. ಎಲ್ಲರೂ ರೆಡಿ. ಒಬ್ರು ಕೆಳಗಡೆ ಕಾಯ್ತಿದ್ದಾರೆ, ಒಬ್ರು ಮೇಲ್ಗಡೆ ಕಾಯ್ತಿದ್ದಾರೆ. ನಾನು ರೆಡಿ, ನೀನು ರೆಡಿ. ಸೊ ನಿನಗೋಸ್ಕರನೇ ಈಗ ವೈಟಿಂಗ್ ಅಷ್ಟೇ. ಇವತ್ತು ನಾವು ಹೊರಟಿರೋದು ಮಂತ್ರಾಲಯಕ್ಕೆ. ಇದು ಅನ್ಎಕ್ಸ್ಪೆಕ್ಟೆಡ್ ಮಂತ್ರಾಲಯದ ಯಾತ್ರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬೇರೆ ಎಲ್ಲ ಟ್ರಿಪ್ಗೂ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ಯಾವುದೇ ಪ್ಲ್ಯಾನ್ ಇಲ್ಲದೆ ಆ ರಾಯರ ಯಾವಾಗ ನಮಗೆ ದರ್ಶನ ಕೊಡಬೇಕು ಅಂತ ಅನ್ನೋ ಒಂದು ಸಮಯ ಬರುತ್ತೋ ಆ ಸಮಯದಲ್ಲಿ ನಾವು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಹೊರತು ಅದಕ್ಕೆ ಮುಂಚೆ ನಾವು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಹೋಗೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಹಾಗಾಗಿ ಇವತ್ತು ನಾವು ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಸೊ ಆ್ಯಕ್ಚುಲಿ ಇದು ಅನ್ಎಕ್ಸ್ಪೆಕ್ಟೆಡ್. ಅಂದ್ಕೊಂಡಿರಲಿಲ್ಲ ನಾವು ಇವತ್ತೇ ಹೋಗ್ತೀವಿ ಅಂತ. ಸಡನ್ ಆಗಿ ಇದೆಲ್ಲ ಮತ್ತೆ ಪ್ಲ್ಯಾನ್ ಆಯಿತು. ನಿನ್ನೆ ಅಷ್ಟೇ ನಾವು ಮಾತಾಡಿದ್ವಿ, ಇವತ್ತಾಗಲೇ ಹೊರಟಿದ್ವಿ. ಎಷ್ಟೋ ಸತಿ ನನಗೂ ಕೂಡ ಇದರ ಒಂದು ಅನುಭವ ಆಗಿದೆ. ಸುಮಾರು ಜನ ಹೇಳ್ತಾರೆ ರಾಯರನ್ನ ನಂಬಿದ್ರೆ ಅಥವಾ ರಾಯರನ್ನ ಪೂಜೆ ಮಾಡಿದ್ರೆ ಏನೋ ಒಂದು ಪವಾಡ ನಡೆಯುತ್ತೆ ಅಥವಾ ಏನೋ ಒಂದು ಒಳ್ಳೇದಾಗುತ್ತೆ ಅಂತ.
ಸೊ ನಾನು ಕೂಡ ಎಷ್ಟೋ ಆ ಥರದ ಅನಿಸಿಕೆಗಳನ್ನು ದೇವ್ರ ಹತ್ರ ಹೇಳ್ಕೊಂಡಾಗ ನನಗೆ ಇತ್ತೀಚೆಗೆ ಅದೆಲ್ಲ ಸರಿ ಹೋಗ್ತಿರೋದು ನೋಡಿದ್ರೆ ಅಥವಾ ಒಳ್ಳೇದಾಗ್ತಿರೋದು ನೋಡಿದ್ರೆ ನನಗೂ ಎಲ್ಲ ಒಂದು ಕಡೆಯಿಂದ ತುಂಬ ಭಕ್ತಿ ತುಂಬಿ ಬರುತ್ತೆ. ನನಗೆ ತುಂಬ ಫೇವ್ರೆಟ್ ದೇವರು ಇದ್ದಿದ್ದು ಫಸ್ಟ್ ಲಕ್ಷ್ಮಿ ಮತ್ತು ಸಾಯಿಬಾಬಾ. ಇವಾಗ ರಾಯರ ಮಠಕ್ಕೆ ಹೋಗ್ತಾ ಇದ್ದಿದ್ದಾಗಲಿ ಅಥವಾ ಅಲ್ಲಿ ಬೇಡ್ಕೊಂಡಾಗ ನನ್ನ ಆಸೆಗಳನ್ನ ಪೂರೈಸ್ತಾ ಇರೋದಾಗಲಿ ಇದೆಲ್ಲ ನೋಡಿದಾಗ ಒಂದು ಒಳ್ಳೆ ಪವರ್ ಇದೆ ಅಥವಾ ಒಂದೊಳ್ಳೆ ಏನು ಮಹಿಮೆ ಇದೆ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಇವತ್ತು ನಾವು ರಾಯರ ಮಠಕ್ಕೆ ಹೋಗ್ತಿರೋದು ಅಥವಾ ರಾಯರ ದರ್ಶನಕ್ಕೆ ಹೋಗ್ತಿರೋದು ನಿಜಕ್ಕೂ ಇದು ಅನ್ಎಕ್ಸ್ಪೆಕ್ಟೆಡ್. ಸೊ ಪ್ರತಿ ಸತಿ ನಾವು ಟ್ರಿಪ್ ಹೋಗ್ಬೇಕಾದ್ರೆ ಹಸ್ಬೆಂಡ್ ಕೂಡ ಕರೀತಾ ಇದ್ವಿ, ಬಟ್ ಎಲ್ಲೂ ಅವ್ರು ಬರ್ತಿರ್ಲಿಲ್ಲ, ಎಲ್ಲಿಗೂ ಅವ್ರು ಬರ್ತಿರ್ಲಿಲ್ಲ. ಬಟ್ ಈ ಸರ್ತಿ ಅವರಾಗೆ ಬರೋದಕ್ಕೆ ರೆಡಿ ಆದರು. ಸೊ ಅದೇ ಹೇಳೋದಿಲ್ವಾ, ಯಾವಾಗ ಎಲ್ಲಿ ಯಾವಾಗ ಏನೇನು ಆಗಬೇಕು ಅಂತ ಅನ್ನೋದು ಎಲ್ಲ ಆ ದೇವರ ಇಚ್ಛೆಯಿಂದನೇ ನಡೆಯೋದು. ನಾವೇನು ಮಾಡಿದ್ರು ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆಗೋದೇ ಇಲ್ಲ. ಎಷ್ಟೋ ಸರ್ತಿ ನಾವು ನಮ್ಮ ಕಡೆಗೆ ಎಳೆಯೋದಕ್ಕೆ ಪ್ರಯತ್ನ ಪಟ್ಟಿರ್ತೀವಿ, ಬಟ್ ಅದಾಗಲ್ಲ ಅಂತಂದಾಗ ಅದಕ್ಕೆ ಮುಖ್ಯ ಕಾರಣನೇ ಕೆಲವೊಂದು ಸನ್ನಿವೇಶಗಳು ಅದಾಗೆ ಕೂಡಿ ಬರಬೇಕು ಅಂತ ಹೇಳೋದು ಅದಕ್ಕೋಸ್ಕರನೇ. ಸೊ ಇವತ್ತು ಎಲ್ಲರೂ ಒಟ್ಟಿಗೆನೇ ರಾಯರ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಹೊರಡೋಣ. ಹಾಗೆ ಇಲ್ಲಿಂದ ನಮಗೆ ಹೋಗೋದಕ್ಕೆ ಸುಮಾರು 7 hours ಬೇಕು. ಇವತ್ತು ಕೂಡ ನಾವು ಹೋಗ್ತಿರೋದು ನಮ್ಮ ಓನ್ ವೆಹಿಕಲಲ್ಲಿ. ಸೊ ಓನ್ ವೆಹಿಕಲಲ್ಲಿ ಹೋಗೋದ್ರಿಂದ ನಮಗೆ ಕಂಫರ್ಟಬಲ್ ಇರುತ್ತೆ, ಜೊತೆಗೆ ಎಲ್ಲಿ ಬೇಕೋ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಟ್ರೈನಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಅವ್ರವ್ರ ಕನ್ವೀನಿಯೆಂಟ್ಗೆ ತಕ್ಕಂತೆ. ಬಟ್ ನಾವಿವತ್ತು ಕಾರಲ್ಲೇ ಹೋಗ್ತಾ ಇದ್ದೀವಿ. ನಂಗೆ ನೆನ್ನೆ ರಾತ್ರಿ ಎಲ್ಲ ಮಫಿನ್ ಸ್ನೂಪ್ ಇದೆ, ಹಿಂಗಿರ್ತಾಳೋ ಅಂತ. ಆಯ್ತಾ ಗೈಸ್? ಓ ಮಮ್ಮಿ ನಿಂಬೆಹಣ್ಣು ಇಡ್ತಾ ಇದ್ದಾರೆ, ಒಳ್ಳೇದಾಗಲಿ ಅಂತ. ಆ್ಯಂಡ್ ಇಲ್ಲಿಂದ 7 hours ತೋರಿಸ್ತಾ ಇದೆ. ನಾವು ಹೊರಟಿರೋದು ಎಷ್ಟೊತ್ತಗಪ್ಪ? 5:45 5:30 ಹೊರಟಿದ್ದೀವಿ. ರೀಚ್ ಆಗೋದಕ್ಕೆ 1 ಗಂಟೆ 1:15 ಅಂತ ನಾವು ಅಂದ್ಕೊಂಡಿರೋದು. ಈ ಟ್ರಾಫಿಕ್ಕು ಇದೆಲ್ಲ ನೋಡಿಕೊಂಡು ಮಧ್ಯದಲ್ಲಿ ಬ್ರೇಕ್ಫಾಸ್ಟಿಗೆ ಕಾಫಿಗೆ ಅಂತೆಲ್ಲ ನಿಲ್ಲಿಸ್ಕೊಂಡು ಹೋದ್ರೆ ಅಟ್ಲೀಸ್ಟ್ 2 ಗಂಟೆ ಆಗುತ್ತೆ ನಾವು ಅಲ್ಲಿಗೆ ಹೋಗೋಷ್ಟು. ಬೇಗ ಹೊರಟಿರೋದ್ರ ಅಡ್ವಾಂಟೇಜ್ ಅಂದರೆ ಎಲ್ಲಿಯೂ ಸಿಗ್ನಲ್ ಇಲ್ಲ, ಯಾವುದೇ ಟ್ರಾಫಿಕ್ ಇಲ್ಲ, ಆರಾಮಾಗಿ ನಾವು ಈಗ ಏರ್ಪೋರ್ಟ್ ರೋಡಿಗೆ ರೀಚ್ ಆಗಿದ್ದೀವಿ. ಈಗಿನ ಟೈಮ್ ಆಗಿದೆ 6:30 6:20. ಏರ್ಪೋರ್ಟ್ ಬಿಟ್ಟು ಸ್ವಲ್ಪ ಮುಂದೆ ಬಂದಾಯಿತು. ಚಿಕ್ಕಬಳ್ಳಾಪುರಕ್ಕೆ ಹೋಗೋದಕ್ಕೆ ಮುಂಚೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮುಂದೆ ಜೊತೆ ಕಂಟಿನ್ಯೂ ಮಾಡೋಣ. ಇದಕ್ಕೆ ಮುಂಚೆ ಕೂಡ ನಾವು ನಂದಿ ಹಿಲ್ಸ್ಗೆ ಹೋಗುವಂಥ ಟೈಮಲ್ಲಿ ಇದೇ ಹೋಟೆಲ್ಗೆ ಬಂದಿದ್ವಿ. ಈಗ ಮತ್ತೆ ಅದೇ ಹೋಟೆಲ್ಗೆ ಬಂದಿದ್ವಿ. ಈ ಹೋಟೆಲಲ್ಲಿ ಫಸ್ಟ್ ದೋಸೆ ನಮ್ಮದೇ ಸರ್ತಿ ಇವತ್ತು. ಹೌದಾ? ನಾನು ಆಗಲೇ ಹೇಳ್ದಂಗೆ ನಂದಿ ಬೆಟ್ಟಕ್ಕೆ ಹೋದಾಗ ಹೋಗಬೇಕಾದ್ರೆ ಇದೇ ಹೋಟೆಲ್ಗೆ ಬಂದಿದ್ವಿ. ಇಲ್ಲಿ ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ದೋಸೆ ಆರ್ಡರ್ ಮಾಡಿದ್ವಿ. ಅವರು ರಾತ್ರಿನೇ ಏನು ಕಾಲಿ ಮೇಲೆ ಈರುಳ್ಳಿ ಕಟ್ ಮಾಡಿ ಹಾಕಿ ಬಿಟ್ಬಿಟ್ಟಿರ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಫಸ್ಟ್ ದೋಸೆ ನಮಗೆ ಹಾಕ್ಕೊಟ್ರು. ತುಂಬ ಚೆನ್ನಾಗಿತ್ತು ದೋಸೆ ಮಾತ್ರ. ಈ ಕಡೆ ಏನಾದ್ರು ಹೋಗ್ತಿದ್ರೆ ಶಿವಪ್ರಸಾದ್ ಹೋಟೆಲ್ಗೆ ಬಂದು ಹೋಗಿ, ಇಲ್ಲಿ ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಕರ್ನಾಟಕ ಬಿಟ್ಟು ಆಂಧ್ರ ಎಂಟರ್ ಆಗಿದ್ದೀವಿ. ಸೊ ಬ್ಯಾಂಗ್ಳೂರ್ ಟು ಮಂತ್ರಾಲಯಂ ನಾವು ರೂಟ್ ಮ್ಯಾಪ್ ಹಾಕೊಂಡಾಗ ನಮಗೆ 7 hours ಅಂತ ತೋರಿಸ್ತಾ ಇತ್ತು. ಹಾಗೆ ಸುಮಾರು 535 ಕಿಲೋಮೀಟರ್ ನಮ್ಗೆ ಇದು ಡಿಸ್ಟೆನ್ಸ್ ಇದೆ. ಹಾಗೆ ಆನ್ ದ ವೇ ನಾವು ಹೋಗ್ಬೇಕಾದ್ರೆ ಚಿಕ್ಕಬಳ್ಳಾಪುರ ಸಿಗುತ್ತೆ, ಬಾಗೇಪಲ್ಲಿ ಸಿಗುತ್ತೆ, ಅನಂತರ ನಾವು ಆಂಧ್ರ ಪ್ರದೇಶ್ ಎಂಟರ್ ಆಗ್ತೀವಿ. ಸೊ ಮಂತ್ರಾಲಯ ಇರೋದೇ ಆಂಧ್ರ ಪ್ರದೇಶ್ ಕೂನೂರ್ ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ಆನ್ ದ ವೇ ನಮ್ಗೆ ಹೋಗ್ತಾ ಗೂಟಿ ಸಿಗುತ್ತೆ, ಅನಂತಪುರ ಸಿಗುತ್ತೆ. ಈ ತರ ಪ್ಲೇಸಸ್ ನ ಕವರ್ ಮಾಡ್ಕೊಂಡು ಹೋಗ್ಬೋದು. ಸರ್ವ್ ಮಾಡ್ಕೊಂಡು ಕುತ್ಕೊಂಡ್ರಲ್ಲ, ಎಲ್ಲ ತಿನ್ನಕ್ಕೆ ರೆಡಿ ಮಾಡ್ಕೊಂಡು ಕುತ್ಕೊಂಡಿರೋದು. ಚೇಂಜ್. ಯೆಸ್, ಹರ್ಷಿತ್ ಬ್ಯಾಕ್ ಸೈಡ್. ಸೀಟ್ ಬೆಲ್ಟ್ ಹಾಕೋದು. ಓ ಬೆಟರ್ ಡ್ರೈವ್. ಇಷ್ಟೊತ್ತು ಹಿಂಗಿತ್ತು ಕಾರ್ ಅಂತ, ಇವಾಗ ಡಿಂಗ್ ಚಿಕ್ಕ ಅಂತ ಇರ್ತಾರೆ. ಏನಂದ್ರು? ಸೊ ರೋಡ್ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. NH44 ಅಲ್ಲಿ ನಾವು ಹೋದ್ವಿ.
ಹಾಗೆ ಮಂತ್ರಾಲಯ ರೀಚ್ ಆಗ್ತದೆ ಒಂದು 50 ಕಿಲೋಮೀಟರ್ ಅಷ್ಟು ಆಫ್ ರೋಡಿಂಗ್ ಇದೆ. ಅಲ್ಲಿ ಸ್ವಲ್ಪ ನಮಗೆ ಟೈಮ್ ತಗೊಳುತ್ತೆ, ರೋಡ್ ಸ್ವಲ್ಪ ಚೆನ್ನಾಗಿಲ್ಲ. ಅದ್ ಬಿಟ್ರೆ ಒಂದು ಬೆಣ್ಣೆ ರೀತಿನಲ್ಲಿದೆ ರೋಡ್, ತುಂಬಾ ಚೆನ್ನಾಗಿದೆ. ಸೊ ಎಲ್ಲೆಲ್ಲಿ ಬೇಕೋ ನಾವು ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಸ್ವಲ್ಪ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಹೋದ್ವಿ. ಹಾಗಾಗಿ ನಾವು 2 ಗಂಟೆ ಅಷ್ಟರಲ್ಲಿ ರೀಚ್ ಆದ್ವಿ. ಬೆಳಗ್ಗೆ 5:30ಗೆ ಬಿಟ್ಟಿದ್ದು, ನಾವು ರೀಚ್ ಆಗೋಷ್ಟರಲ್ಲಿ 2 ಗಂಟೆ ಆಗಿತ್ತು. 37 ಡಿಗ್ರಿ ಸೆಲ್ಸಿಯಸ್. 37 ಡಿಗ್ರಿ. ವಿಂಡೋ ಹತ್ರ ಕುತ್ಕೊಂಡು ಬಿಸಿಲಿಗೆ ಏನ್ ಮಾಡ್ಲಿ, ಕುತ್ಕೋಬೇಕಲ್ಲ. ಕಾರ್ ಒಳಗಡೆ ಇದ್ದು ಅಷ್ಟು ಡನ್ ಆಗಿದೆ. ಅಪ್ಪ ಎಷ್ಟು ಬಿಸಿಲಿದೆ ಅಂತ ಅರ್ಥ. ಇಲ್ಲಿ ನೋಡಿ, ಅಲ್ಲಿ ಮರದ ಕೆಳಗಡೆ ಜನ ಹೆಂಗಿದ್ದಾರೆ ಅಂತ. ಅಷ್ಟು ಬಿಸಿಲಿದೆ. ಇಲ್ಲ, ಒಂದು ಅಲ್ಲೇ ಇದೆ. ಎಷ್ಟು ಡಿಫ್ರೆನ್ಸ್ ಕಾಣಿಸ್ತದಲ್ಲ. ಅಷ್ಟಿದೆ ಮರಿ. ಸೊ ಇಟ್ಸ್ ನಾಟ್ ಗುಡ್. ನಾನು ಹಚ್ಕೊಂಡೆ ಸನ್ಸ್ಕ್ರೀನ್ ರೀಅಪ್ಲೈ ಮಾಡ್ತಾ ಇರ್ಬೇಕು ಎವ್ರಿ 30 ಮಿನಿಟ್ಸ್. ಹಿಂದೆ ಸೀಟಲ್ಲಿ ಕುತ್ಕೊಂಡಿದ್ದಾಗ ಆಗಿರೋದು ಹಿಂದೆ ನಾನು ನೆರಳಲ್ಲಿಟ್ಟಿದ್ದೆ ಕೈನ. ಇವಾಗ ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡ್ಮೇಲೆ ಆಗಿರೋದ 1 hour ಆಗಿಲ್ಲ ಇನ್ನು, ಅಷ್ಟು ಬೇಗ. ಎಲ್ಲರಿಗೂ ಒಂದೇ ಪ್ಲೇಟ್. ಸೊ ಹರ್ಷ ಮಾತ್ರ ಒಂದು ಲಂಚ್ ತಗೊಂಡ, ಅಂದ್ರೆ ಪೂರಿ ಸಾಗು ತಗೊಂಡ. ಫ್ರೀಯಾಗಿ ಕೂಲ್ ಡ್ರಿಂಕ್ಸ್ ಕುಡಿಲಿ ಅಷ್ಟೇ. ನಮ್ಮದು ಸ್ಟೇ ಇರೋದು ಲೆಫ್ಟ್ ಸೈಡ್ಗೆ, 1.5 ಕಿಲೋಮೀಟರ್ ಇಲ್ಲಿಂದ ಸ್ಟೇ ನಾವು ಬುಕ್ ಮಾಡಿರೋದು. ಈಗ 2 ಗಂಟೆ ಆಗಿರೋದ್ರಿಂದ ಈಗ ಟೆಂಪಲ್ 1-2 ಗಂಟೆ ಕ್ಲೋಸ್ ಆಗಿರುತ್ತೆ. ಸಂಜೆ 4 ಗಂಟೆಗೆ ಓಪನ್ ಆಗುತ್ತೆ. ಅಷ್ಟರಲ್ಲಿ ಮತ್ತೆ ನಾವು ಸ್ಟೇಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ವಾಪಸ್ ಬರೋಣ. ಅನ್ಕೊಂಡಿದ್ದ ಟೈಮ್ಗೆ ಕರೆಕ್ಟಾಗಿ ರೀಚ್ ಆಗಿದ್ದೀವಿ. ನಾವು ಬೆಳಗ್ಗೆ ಹೊರಟಾಗ 5:30ಯಿಂದ 12 ಗಂಟೆವರೆಗೆ ಒಳಗಡೆ ನಾವು ಇಲ್ಲಿ ರೀಚ್ ಆಗಬೇಕಾಗಿತ್ತು. ಮಧ್ಯೆ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಬಂದಿದ್ದರಿಂದ 1-2 ಗಂಟೆ ಹೆಚ್ಚು ಕಮ್ಮಿ ನಾವಿಲ್ಲಿಗೆ 2 ಗಂಟೆಗೆ ರೀಚ್ ಆಗಿದ್ದೀವಿ. ಈಗ ಸ್ಟೇಗೆ ಹೋಗಿ ಅಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಪಸ್ ಟೆಂಪಲ್ಗೆ ಬರೋಣ. 4 ಗಂಟೆಗೆ ಓಪನ್ ಆಗುತ್ತೆ. ಹಾಗೆ ಸಂಜೆ ಪೂಜೆ ತುಂಬ ವಿಶೇಷವಾಗಿರುತ್ತೆ. ಆಮೇಲೆ 7 ಗಂಟೆಗೆ ಲೈಟಿಂಗ್ಸ್ ಎಲ್ಲ ಇರುತ್ತೆ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಸೊ ಬರೋಣ ವಾಪಸ್. ಹಾಗೆ ಮಂತ್ರಾಲಯದಲ್ಲಿ ಹೇಳಬೇಕು ಅಂದರೆ ಟೆಂಪ್ರೇಚರ್ ತುಂಬ ಇದೆ. 38 ಡಿಗ್ರಿ 39 ಡಿಗ್ರಿವರೆಗೂ ಇದೆ. ಈ ಕಡೆ ಗಾಡಿ ಇದೆ. ಎಕ್ಸ್ಟ್ರೀಮ್ ಹೀಟ್ ಇದೆ ಇವತ್ತು. ಎಲ್ಲ ಕಡೆಗೂ ನೋಡ್ತಿರ್ಬೋದು ನಾವು, ತುಂಬ ಬಿಸಿಲು ಎಲ್ಲ ಕಡೆನೂ, ಎಲ್ಲೂ ನಿಲ್ಲಕ್ಕೂ ಜಾಗ ಇಲ್ಲ ಆ ಥರ. ಸೊ ಬನ್ನಿ ಸ್ಟೇಗೆ ಹೋಗೋಣ, ಆನಂತರ ವಾಪಸ್ ಟೆಂಪಲ್ಗೆ ಬರೋಣ. ಬನ್ನಿ ಈಗ ಬಂದ್ರಾ? ಈಗ ಬಂದ್ರಾ? ಬನ್ನಿ. ಫೋರ್ ಮೆಂಬರ್ಸ್ಗೆ ಅಂತ ಇರುವಂಥದ್ದಲ್ಲ, ಡಬಲ್ ಬೆಡ್ ಇರೋವಂಥ ರೂಮ್ ಇದು. 3000 ರುಪೀಸ್ ಇದರದ್ದು ಪ್ರೈಸ್. ತುಂಬ ಚಿಕ್ಕದು. ಬಟ್ಟೆ ಇಟ್ಕೊಳ್ಳೋಕ್ಕೆಲ್ಲ ಏನಿಲ್ಲ. ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ, ಒಂದು TV ಇದೆ, AC ಫ್ಯಾನ್ ಇದೆ. ಆ್ಯಕ್ಚುಲಿ ತುಂಬ ಚಿಕ್ಕದು. ಆದಮೇಲೆ ಒಂದು ವಾಶ್ರೂಮ್ ಇದೆ ಅಷ್ಟೇ. ಬೇರೆ ಏನು ಕಾಫಿ ಟೀ ಅದೆಲ್ಲ ಏನು ಫೆಸಿಲಿಟಿ ಇಲ್ಲ, ಬರೀ ರೆಂಟ್ ಅಷ್ಟೇ. ಮಂತ್ರಾಲಯ 2 ಗಂಟೆಗೆ ಶಾಪ್. ನಾನು ಮಂತ್ರಾಲಯ ಹತ್ರ ಕರ್ಕೊಂಡು ಬರ್ತೀನಿ. 4 o'clockಗೆ ಇದು ಸ್ಟಾರ್ಟ್ ಆಗುತ್ತೆ ದರ್ಶನ. ನಾವು ಅಷ್ಟೊತ್ತಿಗೆ ಹೋಗ್ಬೇಕು ಅಂತ ಹೇಳಿದ್ದೆ. 3:30 ಆಯ್ತು. 1:30ಇಂದನೇ ಲೈನ್ ಇರುತ್ತೆ. 3:30 ಆಯ್ತು. ಆದ್ರೆ ಮೇಡಮ್ ಅವ್ರು ಇನ್ನೂ ರೆಡಿ ಆಗಿದೆ. ಇನ್ನೂ ಮೇಕಪ್ ಮಾಡ್ತಿದ್ದಾರೆ. ನಾನು ಆಗಲೇ ಹೋಗಿ ಬಂದೆ ಶೆಕೆಗೆ. ನಾನು ಸ್ವೆಟ್ ಆಗ್ಬಿಟ್ಟಿದ್ದೀನಿ. ನಾನು ಏನು ಬ್ಯಾಂಗ್ಳೂರು ಏನೂ ಅಲ್ಲ, ಅಷ್ಟು ಶೆಕೆ ಇದೆ ಹೊರಗಡೆ.
ರಾಯರ ಮಠದ ಹತ್ರ ಎಂಟರ್ ಆಗ್ತಿದ್ದಂಗೆ ಮನಸ್ಸಲ್ಲಿ ಏನೋ ಒಂಥರ ಖುಷಿ, ನೆಮ್ಮದಿ. ನಿಜಕ್ಕೂ ಪುಣ್ಯ ಮಾಡಿರ್ಬೇಕು ರಾಯರ ದರ್ಶನ ಮಾಡಲಿಕ್ಕೆ. ಅದು ನಾವು ಸಂಜೆ ಹೋಗಿದ್ದು ದರ್ಶನ ಮಾಡಲಿಕ್ಕೆ. ಆ ಟೈಮಲ್ಲಿ ಜನನೂ ತುಂಬ ಕಡಿಮೆ ಇದ್ರು, ಹಾಗೆ ಟೆಂಪ್ರೇಚರ್ ಕಡಿಮೆ ಇತ್ತು. ಮನಸ್ಸಲ್ಲಿ ಏನೋ ಒಂಥರ ನೆಮ್ಮದಿ, ಖುಷಿ. ಈ ಥರ ಒಂದು ದರ್ಶನ ಮಾಡಲಿಕ್ಕೆ ನಿಜಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ ಅನಿಸ್ತು. ಪಾರ್ಕಿಂಗ್ ಜಾಗ ಕೂಡ ತುಂಬಾ ದೊಡ್ಡದಾಗಿದೆ. ಹಾಗೆ ನಮಗೆ ಟೆಂಪಲ್ ಹಿಂಭಾಗಕ್ಕೇನೆ ತುಂಗಭದ್ರಾ ನದಿ ಹತ್ರಕ್ಕೇನೆ ಪಾರ್ಕಿಂಗ್ ಜಾಗ ಇದೆ. ಅಲ್ಲೇ ನಾವು ಕಾರ್ ಪಾರ್ಕ್ ಮಾಡಿ ಹೋದ್ವಿ. ಹಾಗೆ ಇವತ್ತು ಪ್ರಿಯಿಂಗೆ ಮಲ್ಗೆ ಹೂ ಮುಡ್ಕೋಬೇಕು ಅಂತ ಅನ್ನೋ ಆಸೆ ಇತ್ತು. ಅವಳು ಆಸೆ ಪಟ್ಟು ಕೇಳ್ತಾ ಇದ್ಲು ಇವತ್ತು ಮಲ್ಗೆ ಹೂ ಮುಡ್ಕೋತೀನಿ ಅಂತ ಹೇಳಿ. ఉంటుంది ಸಾಯಂಕಾಲ ದರ್ಶನಕ್ಕೆ ಬಂದಿರೋದ್ರಿಂದ ಬಿಸಿಲು ಕಮ್ಮಿ ಇದೆ, ತಂಪಾಗಿದೆ. ಸೊ ಒಳ್ಳೇದಾಯಿತು ಅಂತ ಅಂದ್ಕೊಂಡ್ವಿ. ನಾವು ಬೆಳಗ್ಗೆ ಹೊರಟಿದ್ದು. ಸೊ ಒಂದು ರಾತ್ರಿ ಇಲ್ಲಿ ಉಳ್ಕೋಬೇಕು ಅಂತ ಹೇಳ್ತಾರೆ. ಯಾವುದೇ ಪುಣ್ಯಕ್ಷೇತ್ರದಲ್ಲಿ ಹೋದರೂ ಒಂದು ರಾತ್ರಿ ಉಳ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ದರ್ಶನ ಮಾಡಿ ಇಲ್ಲೇ ಇವತ್ತು ಉಳ್ಕೊಂಡಿದ್ದು ನಾಳೆ ಬೆಳಗ್ಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ರಾಯರ ಮಠಕ್ಕೆ ಹೋದ ತಕ್ಷಣ ಫಸ್ಟ್ ನಾವು ರಾಯರ ಮಠದ ಮುಂಭಾಗದಲ್ಲಿ ಫ್ಯಾಮಿಲಿ ಫೋಟೋ ಒಂದು ತೆಗೆಸ್ಕೊಂಡ್ವಿ. 2 ನಿಮಿಷಕ್ಕೆ ಫೋಟೋ ಕಾಪಿ ರೆಡಿ ಮಾಡಿ ಕೊಡ್ತಾರೆ. ಹಾಗೆ ನೀವು ನೋಡ್ತಿರೋ ಹಾಗೆ ಮಠದ ಮುಂಭಾಗದಲ್ಲಿ 2 ಕಡೆಗೂ ಚಪ್ರ ಹಾಕಿರೆ ಬರುವಂತ ಭಕ್ತರಿಗೆ ನೆರಳಾಗಿರ್ಲಿ ಅಂತ. ಹಾಗೆ ರಾತ್ರಿ ಹೊತ್ತು ತುಂಬಾ ಜನ ಇಲ್ಲಿ ಮಠದ ಮುಂಭಾಗದಲ್ಲೇನೆ ಮಲ್ಕೊಂಡ್ಬಿಡ್ತಾರೆ. ಸೊ ದಟ್ ರಾಯರು ಬರ್ತಾರೆ ರಾತ್ರಿ ಹೊತ್ತು, ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಅನ್ನೋ ಒಂದು ನಂಬಿಕೆಯಿಂದ ತುಂಬಾ ಜನ ರಾತ್ರಿ ಹೊತ್ತು ಇಲ್ಲೇ ಮಲ್ಕೊಂಡ್ಬಿಡ್ತಾರೆ. ಹಾಗೆ ರಾಯರ ದರ್ಶನ ಮಾಡೋಕ್ಕೂ ಮುಂಚೆನೆ ಫಸ್ಟ್ ಮಂಚಾಲಮ್ಮನ ದರ್ಶನ ಮಾಡ್ಬೇಕು ಅಂತ ಹೇಳ್ತಾರೆ. ಹಾಗೆ ನಾವು ಫಸ್ಟ್ ಮಂಚಾಲಮ್ಮನ ದರ್ಶನ ಮುಗಿಸ್ಕೊಂಡು ಆನಂತರ ರಾಯರ ದರ್ಶನಕ್ಕೆ ಹೋಗ್ತಾ ಇದೀವಿ. ರಶ್ ಎಲ್ಲ ಏನಿಲ್ಲ ಇವತ್ತು, ಆರಾಮಾಗಿ ದರ್ಶನ ಮಾಡ್ತಾ ಇದ್ವಿ ಅಲ್ವಾ? ಕ್ಯೂ ಇಲ್ಲ ಇವತ್ತು. ಒಳ್ಳೆ ದರ್ಶನ ಆಗ್ತದೆ. ಹಾಗೆ ಗರ್ಭಗುಡಿಯಲ್ಲಿ ಕೂಡ ರಾಯರ ಮುಂದೆ ನಿಂತ್ಕೊಂಡು ಏನು ಪ್ರೇ ಮಾಡ್ಲಿಕ್ಕೆ ಸುಮಾರು ಒಂದು 5 ನಿಮಿಷ ನಮ್ಗೆ ನಿಂತ್ಕೊಳ್ಳುವಂತ ಅವಕಾಶ ಕೊಡ್ತಾರೆ. ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಕ್ಕೆ ಹೋದ ತಕ್ಷಣ ದೇವ್ರು ನೋಡಿದ ತಕ್ಷಣ ತಳ್ತಿರ್ತಾರೆ. ಆದ್ರೆ ಇವತ್ತು ಜನ ಇಲ್ದಿರೋ ಕಾರಣ ನಿಂತ್ಕೊಂಡು ಪ್ರೇ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ನಮ್ಮನ್ನ ನಿಲ್ಲಿಸ್ತಾ ಇದ್ರು. 5 ನಿಮಿಷ ಅಟ್ಲೀಸ್ಟ್ ನಿಂತ್ಕೊಂಡು ಪ್ರೇ ಮಾಡೋಷ್ಟು ಸಮಯ ನಮ್ಗೆ ಸಿಕ್ಕಿತ್ತು. ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಜನ ಕಮ್ಮಿ ಇದ್ರು. ಸಂಜೆ ಬಂದಿದ್ದರಿಂದ ತುಂಬಾ ಚೆನ್ನಾಗಿ ಒಳ್ಳೆ ನಿಧಾನಕ್ಕೆ ದೇವರ ಮುಂದೆ ನಿಂತ್ಕೊಂಡು ದರ್ಶನ ಮಾಡುವಂತ ಅವಕಾಶ ಸಿಕ್ತು. ತುಂಬಾ ಚೆನ್ನಾಗಿತ್ತು. 4:30 ಅಷ್ಟರಲ್ಲಿ ನಾವು ರಾಯರ ಮಠದ ಹತ್ರಕ್ಕೆ ಬಂದಿದ್ವಿ. 5:30 ಅಷ್ಟರಲ್ಲಿ ನಮ್ಗೆ ದರ್ಶನ ಎಲ್ಲ ಆಗಿ ಹೊರಗಡೆ ಬಂದು ಇಲ್ಲೇ ಕುತ್ಕೊಂಡು ಸುಮಾರು ಹೊತ್ತು ಕಾಯ್ತಾ ಇದ್ವಿ. ಯಾಕಂದ್ರೆ 7 ಗಂಟೆಗೆ ಉತ್ಸವ ಸೇವೆ ನಡೆಯುತ್ತೆ. ಅದನ್ನ ನೋಡ್ಬೇಕು, ಕಣ್ ತುಂಬಿಸ್ಕೋಬೇಕು ಅಂತ ಅನ್ನೋ ಆಸೆ ತುಂಬಾ ಇತ್ತು. ಹಂಗಾಗಿ ನಾವು ಅದಕ್ಕೋಸ್ಕರ ಇಲ್ಲೇ ಕಾಯ್ತಾ ಕೂತ್ಕೊಂಡಿದ್ವಿ. ಈಗ 7 ಗಂಟೆಗೆ ರಥೋತ್ಸವ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ರಥೋತ್ಸವ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕು. ಅನ್ನ ಪ್ರಸಾದ ತಗೊಂಡು ಅನಂತರ ರೂಮ್ ಹೋಗ್ಬೇಕು.
ಒಳಗಡೆ ಉತ್ಸವ ಸೇವೆ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆನೆ ಇದಂತೂ ಮತ್ತಷ್ಟು ಅಮೋಘವಾದಂತ ದೃಶ್ಯ. ರಾಯರ ಮಠದ ಸುತ್ತಲೂ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರ್ತಾರೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತ ಒಂದು ಏನು ಕ್ಷಣ ಇದು ಅಂತಾನೆ ಹೇಳ್ಬೋದು. ಎಷ್ಟು ನೋಡಿದ್ರು ಮನ್ಸಿಗೆ ತೃಪ್ತಿ ಇಲ್ಲ ಅಂತಾನೆ ಹೇಳ್ಬೋದು. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ. ಎಷ್ಟು ನೋಡಿದ್ರು ಕಮ್ಮಿನೇ. ನಾವ್ ಇಲ್ಲೇ ಕುತ್ಕೊಂಡ್ಬಿಡ್ಬೇಕು ರಾಯರನ್ನ ನೋಡ್ತಾ. ಎದುರುಗಡೆ ಅಲ್ಲಿ ಟಿವಿನಲ್ಲಿ ಡಿಸ್ಪ್ಲೇ ಆಗ್ತಿರತ್ತೆ ಒಳಗಡೆ ಏನೇನ್ ನಡೀತಿರತ್ತೆ ಅಂತ. ಅದನ್ನ ನೋಡ್ತಾ ಇಲ್ಲೇ ಕುತ್ಕೊಂಡ್ಬೇಡ ಅಂತ ಅನ್ನೋಷ್ಟು ಆಸೆ ಆಗ್ತಿರತ್ತೆ. ನೋಡ್ತಿರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಈ ತರ ಒಂದು ದರ್ಶನ ಪಡಿಲಿಕ್ಕೂ ನಾವು ಪುಣ್ಯ ಮಾಡಿರ್ಬೇಕು. ನಾವು ಎಷ್ಟೋ ಪ್ಲಾನ್ ಮಾಡ್ತೀವಿ, ಎಷ್ಟೋ ಏನೇನೋ ಅನ್ಕೋತೀವಿ, ಆದ್ರೆ ಯಾವಾಗ ರಾಯರನ್ನ ದರ್ಶನ ಮಾಡ್ಬೇಕು ಅಂತ ಅನ್ನೋದು ಆ ಭಗವಂತನಿಗೆ ಒಂದು ಏನೋ ಅನ್ಸ್ಬೇಕು, ನಮ್ಮನ್ನ ನೋಡ್ಬೇಕು ಅಥವಾ ನಮ್ಮನ್ನ ಕರ್ಸ್ಕೋಬೇಕು ಅಂತ ಅನ್ನೋದು ಆ ರಾಯರ ಒಂದು ಅಪ್ಪಣೆ ಇದ್ರೆ ಮಾತ್ರ ನಾವ್ ಇಲ್ಲಿ ಬರಕ್ ಸಾಧ್ಯ. ಇವತ್ತಿನ ದರ್ಶನ ಆಗಿದ್ ಕೂಡ ತುಂಬಾ ವಿಶೇಷ ಅಂತ ಅನಿಸ್ತು ನನ್ಗೆ. ಸೊ ಇಲ್ಲಿಗೆ ಬರಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಬಂದಿದ್ದಾಗ್ಲಿ, ರಾಯರ ಸೇವೆ ಮಾಡಿದ್ದಾಗ್ಲಿ ಅಥವಾ ದರ್ಶನ ಮಾಡಿದ್ದಾಗ್ಲಿ, ಇಲ್ಲಿ ಉಳ್ಕೊಂಡಿದ್ದಾಗ್ಲಿ, ಪ್ರತಿಯೊಂದು ಇದು ಅನ್ಎಕ್ಸ್ಪೆಕ್ಟೆಡ್ ನಮ್ಗೆ. ಅನಿರೀಕ್ಷಿತವಾಗಿ ರಾಯರ ದರ್ಶನ ಮಾಡಕ್ ಬಂದ್ವಿ. ರಾಯರ ದರ್ಶನ ತುಂಬಾ ಚೆನ್ನಾಗಾಯ್ತು. ಅಂದ್ಕೊಡೋದಕ್ಕಿಂತ ತುಂಬ ಚೆನ್ನಾಗಾಯಿತು. ಪ್ರಶಾಂತವಾಗಿರುವಂಥ ವಾತಾವರಣ, ಹಾಗೆ ನಾವಂತೂ ತೃಪ್ತಿಯಿಂದ ದೇವರ ಮುಂದೆ ನಿಂತ್ಕೊಂಡು ನೋಡಿದ್ವಿ. ಹಾಗೆ ಎಲ್ಲ ಏನದು ಉತ್ಸವಗಳನ್ನ ಕೂಡ ನೋಡಿಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ರಾಯರ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಇರಲಿ. ಹಾಗೆ ಮತ್ತೆ ರಾಯರನ್ನ ನೋಡೋಕ್ಕೆ ಬರೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀವಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.